ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಚೇತನ್. ವೆಲ್ಕಮ್ ಬ್ಯಾಕ್ ಟು ABC ಕಿಚನ್ಗೆ. ಬನ್ನಿ, ಇವತ್ತಿನ ಸ್ಪೆಷಲ್ ಡಿಶ್ನ ಮಾಡೋದಕ್ಕೆ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಗೆಸ್ಟ್ನ ವೆಲ್ಕಮ್ ಮಾಡೋ ಸಮಯ. ನಮಸ್ತೆ ಸರ್. ನಮಸ್ತೆ. ಸೊ ಇವತ್ತು ಏನು ಡಿಶ್ ಮಾಡ್ತಾ ಇದ್ದೀರಾ ಮ್ಯಾಮ್? ಸರ್, ಪಾಲಕ್ ಚಿಕನ್. ಓಕೆ. ಸೊ ಪಾಲಕ್ ಚಿಕನ್ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ಒಂದು ಸ್ವಲ್ಪ ಹೇಳಿ ಸರ್. ಆ್ಯಕ್ಚುಲಿ ಇದು ಮ್ಯಾರಿನೇಟ್ ಮಾಡಿದ್ದೀನಿ. ಸೊ ಇವಾಗ ಮ್ಯಾರಿನೇಟ್ ಮಾಡೋದಕ್ಕೆ ಏನೇನು ಹಾಕಿದ್ದೀರಾ ಅಂತ ಹೇಳಿ. ಹೇಳ್ತೀನಿ ಸರ್. ಮ್ಯಾರಿನೇಟ್ ಮಾಡಲಿಕ್ಕೆ 1/2 kg ಚಿಕನ್ ತೊಗೊಂಡಿದ್ದೀನಿ, ಮೊಸರು ಹಾಕಿದ್ದೀನಿ, ಸ್ವಲ್ಪ ಪೆಪ್ಪರ್ ಹಾಕಿದ್ದೀನಿ, ಅರಿಶಿಣ ಪೌಡರು, ಚಿಲ್ಲಿ ಪೌಡರು, ಇದು ಸಾಂಬಾರು ಬೀಜದ ಪೌಡರು, ಸ್ವಲ್ಪ ಕಸ್ತೂರಿ ಮೇಥಿ, ನಿಂಬೆಹಣ್ಣು ಹಾಕಿ ಮ್ಯಾರಿನೇಟ್ ಮಾಡಿದ್ದೀನಿ. ಇವು ಮ್ಯಾರಿನೇಟ್ ಮಾಡಿರೋ ಚಿಕನ್ನು, ಅದ್ರ ಜೊತೆಗೆ ಏನೆಲ್ಲ ಬೇಕು ಮ್ಯಾಮ್? ಸರ್, ಫಸ್ಟ್ ಈರುಳ್ಳಿ ತೊಗೊಂಡಿದ್ದೀನಿ ಸರ್, ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಮತ್ತು ಪಾಲಕ್ಕು ಮತ್ತು ಹಸಿರು ಮೆಣಸಿನ್ಕಾಯಿನ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ಇದು ಸಾಯಿ ಜೀರಾ ಅಂತ ಹೇಳಿ, ಜೀರಾ ಅಂತ ತೊಗೊಂಡಿದ್ದೀನಿ ಸರ್ ಇದು. ಆಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ ತೊಗೊಂಡಿದ್ದೀನಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ಸ್ವಲ್ಪ ತುಪ್ಪ, ಟೊಮೆಟೊ 1-2, ಏಲಕ್ಕಿ ಕಾಯಿ, ಕಾಳುಮೆಣಸು, ಇದು ಪತ್ರೆ ಎಲೆ ಅಂತ ಬರುತ್ತೆ, ಚಕ್ರದ ಹೂವು, ಚಕ್ಕೆ ಮತ್ತು ಲವಂಗ, ಮರಾಠಿ ಮೊಗ್ಗು, ಮರಾಠಿ ಎಲೆ, ಇಷ್ಟು ತೊಗೊಂಡಿದ್ದೀನಿ ಸರ್. ಪಾಲಕ್ ಬೇಯಿಸಿದ ನೀರು ಆ್ಯಕ್ಚುಲಿ ಲಾಸ್ಟಿಗೆ ಹಾಕ್ಕೊಳ್ಳಿಕ್ಕೆ, ಗ್ರೇವಿ ಬೇಕು ಅಂದರೆ ಹಾಕ್ಕೊಳ್ಳೋಣ. ಸರಿ, ಶುರು ಮಾಡೋಣ. ಓಕೆ ಸರ್. ಇವಾಗ ಎಲ್ಲಿಂದ ಶುರು ಮಾಡೋಣ? ಗ್ರೈಂಡ್ ಮಾಡ್ಕೋಬೇಕಾ? ಪಾಲಕ್ ಸೊಪ್ಪು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೇನೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತೀನಿ. ಹಾಕಿ ಸಣ್ಣ ಇರಲಿ. ಇದು ಆಮೇಲೆ ಹಾಕೋದಲ್ಲ? ಲಾಸ್ಟಿಗೆ ಹಾಕೋಣ ಸರ್. ಇದು ಸ್ವಲ್ಪ ಎಣ್ಣೆ. ಓಕೆ. ನೆಕ್ಸ್ಟ್ ಸರ್, ಪಲಾವ್ ಎಲೆ, ಮರಾಠಿ ಮೊಗ್ಗು, ಲವಂಗ, ಚಕ್ಕೆ, ಇದು ಚಕ್ರದ ಹೂವು, ಏಲಕ್ಕಿ ಕಾಯಿ, ಕಾಳುಮೆಣಸು, ಪತ್ರೆ, ಮತ್ತು ಜೀರಾ, ಸಾಯಿ ಜೀರಾ ಸ್ವಲ್ಪ ಹಾಕ್ತಿದ್ವಿ. ಹಾಗ ಎಷ್ಟು ಈರುಳ್ಳಿ ತೊಗೊಂಡಿದ್ದೀರಾ ಸರ್? 2 ತೊಗೊಂಡಿದ್ದೀನಿ. ಓಕೆ. ಸ್ವಲ್ಪ ಇದು ಫ್ಲೇವರ್ ಬರಲಿ. ಓಕೆ. ಈರುಳ್ಳಿ ಹಾಕ್ತೀನಿ. ಸ್ವಲ್ಪ ಅರಿಶಿನ ಹಾಕ್ತೀನಿ ಸರ್. ಸರ್, ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ರೋಸ್ಟ್ ಮಾಡಬೇಕಾಗ್ತದೆ. ಸರ್, ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಸರ್. ಶುಂಠಿ ಬೆಳ್ಳುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ, ಒಟ್ಟು ಗಮ್ಮನ್ನವರೆಗೂ ಒಂಚೂರು ರೋಸ್ಟ್ ಮಾಡಬೇಕಾಗ್ತದೆ. ಆಲ್ರೆಡಿ ಗಮ್ ಅಂತ ಟೊಮೆಟೊ ಹಾಕೋತೀವಿ. ಸ್ವಲ್ಪ ಉಪ್ಪಿನ ಪುಡಿ, ಸ್ವಲ್ಪ ಹಾಳಾಗಿರುತ್ತೆ ಸರ್. ಚಿಕನ್ ಹಾಕ್ತಾ ಇದ್ದೀನಿ. ಇದು 3/4% ಬಾಯ್ಲ್ ಆದಮೇಲೆ ಚಿಕನ್ ಹಾಕ್ಕೊಳ್ತೀನಿ. ಇದು ವಿತ್ ಸ್ಕಿನ್ ಇರೋದು ಚಿಕನ್ ತೊಗೊಂಡಿದ್ದೀರಲ್ಲ? ಅದು ವಿತ್ ಸ್ಕಿನ್ ಇದ್ರೆ ಸರ್ ಚೆನ್ನಾಗಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಸೊ ಮ್ಯಾರಿನೇಟ್ ಮಾಡಿದಷ್ಟು ಟೇಸ್ಟ್ ಟೇಸ್ಟ್ ಅಂದರೆ ಸ್ವಲ್ಪ ಚಿಕನ್ ಸಾಫ್ಟಾಗಿ ಬರ್ತದೆ.
ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಮತ್ತೆಲ್ಲ ಬೈಂಡಿಂಗ್ ಆಗಿರುತ್ತಲ್ಲ ಸರ್ ಎಲ್ಲ. ಸ್ವಲ್ಪ ಒಂದು ಸೆಕೆಂಡು ಸ್ವಲ್ಪ ಸರ್ ತುಪ್ಪ ಹಾಕ್ತೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಸರ್. ತುಪ್ಪ ಹಾಕ್ತಾ ಇದ್ದೀನಿ ಸರ್. ಮುಚ್ಚಿ ಸರ್. ಎಷ್ಟೊತ್ತು ಬೇಯಿಸ್ಬೇಕು ಸರ್ ಏನು ಒಂದು 10 ನಿಮಿಷ, ಒಂದು 10 ನಿಮಿಷ ಸರ್, ಸಾಫ್ಟ್ ಆಗಲಿ ಸರ್. ಇವಾಗ 3/4% ಬೆಂದಿದೆ, ಆಯಿಲ್ ಬಿಟ್ಕೊಂಡಿದೆ, ಇಷ್ಟು ಬೆಂದಿರ್ಬೇಕು ಸರ್ ಇಷ್ಟು. ಇವಾಗ ಸರ್ ಪಾಲಕು, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ರುಬ್ಬಿದ್ದು ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ರೆಡ್ ಚಿಕನ್ ಹೋಗಿ ಗ್ರೀನ್ ಇಷ್ಟ ಆಗುತ್ತೆ ಸರ್. ಮತ್ತು ಇದು ಪಾಲಕ್ಕನ್ನ ಬೇಯಿಸಿರ್ತೀವಲ್ಲ ಅದು ಸ್ವಲ್ಪ ನೀರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಅದೇ ಇರುತ್ತಲ್ಲ ನೀರು, ಅದೇ ಸಾಕಾಗುತ್ತೆ. ಮಿಕ್ಸ್ ಮಾಡೋಣ. ಅರ್ಧ ಕೆಜಿಗೆ 1 ಕಟ್ಟು ಪಾಲಕ್ ಬೇಕಾಗ್ತದೆ. ಅದು 1 kg ತೊಗೋತೀನಿ ಅಂತಂದರೆ 2 ಕಟ್ಟು ಪಾಲಕ್ಕು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3ರಿಂದ 4 ಹಸಿರು ಮೆಣಸಿನ್ಕಾಯಿ. ಕಲರ್ ಚೇಂಜ್ ಆಯಿತು. ಇನ್ನೊಂದು ಸ್ವಲ್ಪ ಪಾಲಕ್ ಸೊಪ್ಪು ಹಾಕಿದ್ಮೇಲೆ ಬೇಯಿಸ್ಬೇಕಲ್ಲ? ಹಾಂ ಸರ್, ಒಂದು 5 ನಿಮಿಷ 10 ನಿಮಿಷ ಬೆಂದರೆ ಸಾಕಾಗ್ತದೆ. ಇದು ಚಪಾತಿ, ಬಿಸಿ ಅನ್ನ, ರೊಟ್ಟಿ ಎಲ್ಲ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಹಾಕ್ತೀನಿ ಸರ್ ನೀರು ನಾನು. ಇದು ಇತ್ತಲ್ಲ, ಇದು ಪೂರ ಹಾಕೊಂಡ್ಬಿಡ್ತೀನಿ. ಇದು ಗಟ್ಟಿ ಆಗ್ತಾ ಇದೆಯಲ್ಲ, ಹಂಗಾಗಿ ಸ್ವಲ್ಪ ಇನ್ನೂ ಹೆಚ್ಚಿಗೆ ಗ್ರೇವಿ ಮಾಡ್ಕೋಬೇಕು ಅಂದರೆ ಬಿಸಿನೀರು ಹಾಕೋಬೋದು ಸರ್. ಆಲ್ರೆಡಿ ಎಲ್ಲ ಬೆಂದು ಬಿಟ್ಕೊಂಡಿದೆ ಸ್ವಲ್ಪ. ಲಿಟ್ಲ್ ಮುಚ್ಚುತ್ತೀನಿ, ಒಂದು 5 ನಿಮಿಷ ಸರ್ ಬೇಯಿದ್ರೆ ಆಲ್ರೆಡಿ ಪಾಲಕ್ ಚಿಕನ್ ರೆಡಿ ಆಗ್ತದೆ ಸರ್. ಇವಾಗ ಕಸ್ತೂರಿ ಮೇಥಿ ಆ್ಯಡ್ ಮಾಡ್ತೀನಿ ಸ್ವಲ್ಪ ಸರ್. ಆಲ್ರೆಡಿ ಹಾಕಿರ್ತೀವಿ ಮ್ಯಾರಿನೇಟ್ ಮಾಡುವಾಗ, ಈಗ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಹಾಕಿ ಮುಚ್ಚು. ಓಕೆ ಸರ್, ಹಾಕಿ ಮುಚ್ಚಿ. ಆಗಿದೆ ಸರ್, ಆಲ್ರೆಡಿ ಆಗಿದೆ. ಸರ್ವ್ ಮಾಡೋಂಗಾದ್ರೆ ಎಸ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಪಾಲಕ್ ಚಿಕನ್ ಗ್ರೇವಿ ರೆಡಿಯಾಗಿದೆ. ಪುಷ್ಪಾ ಮೇಡಮ್ ತುಂಬ ಪ್ರೀತಿಯಿಂದ ನಿಮ್ಮೆಲ್ಲರಿಗೂ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಮೊದಲು ರೆಡ್ ಚಿಕನ್ ಆಗಿದ್ದು ಇವಾಗ ಗ್ರೀನ್ ಚಿಕನ್ ಆಗಿ ಕನ್ವರ್ಟ್ ಆಗಿದೆ. ಸೊ ಹೆಲ್ತಿಯಾಗಿ ಇರೋ ಒಂದು ಚಿಕನ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಫುಲ್ ಡೆಕೋರೇಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಇವಾಗ ಏನಿದ್ರೂ ಟೇಸ್ಟ್ ಮಾಡೋ ಸಮಯ. ಎಸ್ ಮ್ಯಾಮ್, ಪಾಲಕ್ ಚಿಕನ್ ಗ್ರೇವಿ ರೆಡಿ ಇದೆ. ಆ್ಯಕ್ಚುಲಿ ಚಪಾತಿನೂ ರೆಡಿ ಇದೆ. ಟೇಸ್ಟ್ ಮಾಡಿ ಹೇಳಿ ಸರ್ ಹೇಗಿದೆ. ಥ್ಯಾಂಕ್ ಯು ಮ್ಯಾಮ್. ಸೊ ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ. ಚಿಕನ್ ಸಖತ್ತಾಗಿ ಬೆಂದಿದೆ. ಇವನ್ ಕೈಗೆ ಆರಾಮಾಗಿ ಬಿಡಿಸ್ಕೋಬೋದು. ಟೇಸ್ಟ್ ನೋಡೋಣ. ಪಾಲಕ್ ಫ್ಲೇವರ್ ಎದ್ದು ಬರ್ತಾ ಇದೆ. ತುಂಬ ಟೇಸ್ಟಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನನಗೆ ಆ್ಯಕ್ಚುಲಿ ಇಲ್ಲಿ ಕರೆಸಿ ಅದೊಂದು ರೆಸಿಪಿನ ಮಾಡಲಿಕ್ಕೆ ಅವಕಾಶ ಕೊಟ್ಟ ಚೇತನ್ ಸರ್ಗೆ ಮ್ಯಾಮ್. ಇಲ್ಲ, ಏನಂದರೆ ನಾನು ಯಾವಾಗಲೂ ಹೇಳ್ತೀನಿ ಪ್ರತಿ ವಿಡಿಯೋದಲ್ಲಿ, ನೀವು ನಮಗೆ ಒಂದು ಅವಕಾಶ ಕೊಟ್ಟಾಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.